ಡಿಕೆಶಿನ ಜೈಲಿಗೆ ಕಳಿಸ್ತಾರ ಕುಮಾರಣ್ಣ. HDK ವಾಗ್ದಾಳಿಗೆ ಡಿಕೆ ಸಖತ್ ಕೌಂಟರ್. ಸದ್ಯಕ್ಕೆ ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಏನಾಗ್ತಿದೆ ಅಂತ ನೀವೇನಾದ್ರೂ ಗಮನಿಸ್ತಾ ಇದ್ದೀರಾ? ಸದ್ಯ ಬಿಸಿ ಬಿಸಿ ಸುದ್ದಿ ಅಂದ್ರೆ ಅದು ಬಿಡದಿ ಟೌನ್ಶಿಪ್ ವಿವಾದ. ರಾಮನಗರ ಬೆಂಗಳೂರು ಹೈವೇ ಪಕ್ಕದಲ್ಲಿರೋ ಬಿಡದಿ ಈಗ ಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಿಎಂ DK ಶಿವಕುಮಾರ್, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಹಬ್ಬಬ್ಬ, ರಾಜಕೀಯ ಅಂದ್ರೆ ಇದೆ ಅಲ್ವಾ? ಸಿಎಂ DK ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರಾ? ಹಾಗಾದ್ರೆ ಏನಿದು ಹೈ ವೋಲ್ಟೇಜ್ ಪೊಲಿಟಿಕಲ್ ವಾರ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ನಮ್ಮ ಸಿಎಂ DK ಶಿವಕುಮಾರ್ ಅವರ ಸ್ಟ್ಯಾಂಡ್ ನೋಡೋಣ. ಇವತ್ತು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿದ DK ಶಿವಕುಮಾರ್ ಸಖತ್ ವ್ಯಂಗ್ಯವಾಗಿಯೇ ಆಪೋಸಿಷನ್ ಕಾಲಿಳಿದಿದ್ದಾರೆ. ನಾನು ಸಿಎಂ ಆಗಿದ್ದಕ್ಕೆ ಕೆಲವರಿಗೆ ರಾತ್ರಿ ನಿದ್ದೆನೆ ಬರ್ತಿಲ್ಲ, ನನ್ನನ್ನ ಜೈಲಿಗೆ ಕಳಿಸೋಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಡೈರೆಕ್ಟ್ ಆಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ನಾನು ಹುಟ್ಟುತ್ತಲೇ ರೈತನ ಮಗ, ನಂಗೂ ಬೇಸಾಯ ಗೊತ್ತಿದೆ, ನಾನು ಹೋಗಿ ರೈತರಿಗೆ ಅನ್ಯಾಯ ಮಾಡ್ತೀನ. ನನ್ನ ಜೈಲಿಗೆ ಕಳಿಸಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೆಯಿತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು DKಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಇನ್ನ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ವಿಧಾನಸೌಧದ ಮುಂದೆ ಬಂದು ಧರಣಿ ಕೂರೋ ಅಗತ್ಯವಿಲ್ಲ. ಬಿಡದಿ ಸುತ್ತಮುತ್ತಲಿನ ತಾಯಂದಿರು ನಮ್ಮ ಆಫೀಸರ್ಸ್ಗೆ ಪೊರಕೆಯಲ್ಲಿ ಹೊಡೆಯೋದ್ ಬೇಡ, ಬೇಕಿದ್ರೆ ನಂಗೆ ಹೊಡೆಯಲಿ, ನಾನ್ ತಡ್ಕೊಂತೀನಿ ಅಂದಿದ್ದಾರೆ. ಜೊತೆಗೆ ಯಾರಿಗೆ ಇಷ್ಟ ಇದೆಯೋ ಅವರಿಂದ ಮಾತ್ರ ಜಮೀನ್ ಪಡ್ಕೊಂತೇವೆ, ಬಲವಂತ ಇಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನ ಮೊನ್ನೆ ಡಿಲ್ಲಿಯಿಂದಲೇ ಗುಡುಗಿದ್ದ HD ಕುಮಾರಸ್ವಾಮಿ ಅವರು ಬಿಡದಿಯ ಮಂಡಲಹಳ್ಳಿ ರೈತರ ಮೇಲೆ FIR ಆಗಿದ್ದಕ್ಕೆ ಗರಂ ಆಗಿದ್ದಾರೆ. ಯಾರೋ ಸಂಬಂಧ ಇಲ್ಲದವರ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ರೈತರ ಮೇಲೆ ಕೇಸ್ ಹಾಕ್ಸಿದ್ದಾರೆ. ತಾಕತ್ತಿದ್ರೆ ನನ್ನ ಮೇಲೆ FIR ಹಾಕ್ಲಿ, ನಾಡಿದ್ದು ನಾನೇ ಆ ಹಳ್ಳಿಗೆ ಹೋಗ್ತೀನಿ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಜೊತೆಗೆ ಇದು ಬರೀ ಬಿಡದಿ ಟೌನ್ಶಿಪ್ ಅಲ್ಲ, ಇದೊಂದು ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಆರೋಪ ಮಾಡಿದ್ದಾರೆ. ಇನ್ನ ಈ ಹೋರಾಟಕ್ಕೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ ಯಾವಾಗ ಗೊತ್ತಾ? 93 ವರ್ಷದ ಹಿರಿಯ ನಾಯಕ HD ದೇವೇಗೌಡರು ಎಂಟ್ರಿ ಕೊಟ್ಟಾಗ ಬಿಡದಿ ಯೋಜನೆ ಕೈ ಬಿಡದಿದ್ರೆ ವಿಧಾನಸೌಧದ ಮುಂದೆ ಧರಣಿ ಕೂರೋದಾಗಿ DKಶಿಗೆ ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನ ವಿಷಯ ಇಷ್ಟೇ ಅನ್ಕೋಬೇಡಿ, ಇದರ ಹಿಂದೆ 3 ದಶಕಗಳ ಹಳೆ ಇತಿಹಾಸ ಕೂಡ ಇದೆ. ನಿಮಗೆ ಆ ಫೇಮಸ್ ನೈಸ್ ರಸ್ತೆ ವಿವಾದ ನೆನಪಿರ್ಬೇಕಲ್ವಾ? ಉದ್ಯಮಿ ಅಶೋಕ್ ಕೇಣಿ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಹಳೆ ಫೈಟ್ ಈಗ ಬಿಡದಿ ಟೌನ್ಶಿಪ್ ರೂಪದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ಸುಮಾರು 7,500 ಎಕರೆ ಜಾಗ, ಬರೋಬ್ಬರಿ 18,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ರಾಮನಗರ, ಚನ್ನಪಟ್ಟಣ, ಕನಕಪುರ ಅಂದ್ರೇನೆ JDS ಮತ್ತು ಕಾಂಗ್ರೆಸ್ನ ಭದ್ರಕೋಟೆಗಳು. ಹೀಗಾಗಿ ಈ ಭೂಮಿ, ರಿಯಲ್ ಎಸ್ಟೇಟ್ ಮತ್ತು ಅಧಿಕಾರದ ಬಿರುಕು ಈಗ ಜೋರಾಗಿಯೇ ಸೌಂಡ್ ಮಾಡ್ತಿದೆ. ಇದಿಷ್ಟು ಸದ್ಯಕ್ಕೆ ಬಿಡದಿಯಲ್ಲಿ ನಡೆಯುತ್ತಿರೋ ಹೈಡ್ರಾಮಾ. ಒಂದು ಕಡೆ ಸರ್ಕಾರ ರೈತರ ಒಪ್ಪಿಗೆ ಇದೆ ಅಂತಿದೆ, ಇನ್ನೊಂದು ಕಡೆ JDS ಇದು ಭೂಮಾಫಿಯಾ ಅಂತಿದೆ. ಹಾಗಾದ್ರೆ ನಿಮ್ಗೇನ್ ಅನ್ಸುತ್ತೆ? ಈ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಲಾಭ ಆಗುತ್ತಾ ಅಥವಾ ನಷ್ಟವಾಗುತ್ತಾ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನ ಖಂಡಿತ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.